ಸೊ ಈಗ ಒಂದು ಪೊಲಿಟಿಕಲ್ ಬ್ರೇಕಿಂಗ್ ಸಿಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ಆ ಮಂತ್ರಿ ಸ್ಥಾನ ಕರ್ನಾಟಕದ ಸೆಂಟ್ರಲ್ ಮಿನಿಸ್ಟರ್ ಒಬ್ಬರಿಗೆ, ಅದರಲ್ಲೂ ಕನ್ನಡಿಗರಿಗೆ ಸಿಗುತ್ತೆ ಅನ್ನೋ ಮಾಹಿತಿ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ಪ್ರಹ್ಲಾದ್ ಜೋಶಿ ಹೆಗಲಿಗೆ ಕೇಂದ್ರ ಶಿಕ್ಷಣ ಖಾತೆಯ ಹೊಣೆ. ಸದ್ಯ ಗ್ರಾಹಕ ವ್ಯವಹಾರಗಳ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅನೇಕ ಐತಿಹಾಸಿಕ ಸಾಧನೆಗಳನ್ನು ನಮ್ಮ ಸರ್ಕಾರ ಮಾಡಿದೆ. ಧರ್ಮೇಂದ್ರ ಪ್ರಧಾನ್ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆ ಜೋಶಿ. ಇಲಾಖೆಯಲ್ಲಿ ಅವರ ನಿರೀಕ್ಷೆಯನ್ನ ಪೂರೈಸೋದಕ್ಕೆ ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ. ಮಹತ್ವದ ಜವಾಬ್ದಾರಿ ನನಗೆ ನೀಡಿದ್ದಕ್ಕಾಗಿ ಅವರಿಗೆ ಧನ್ಯವಾದ ತಿಳಿಸುವೆ. ಕೊನೆಗೂ ನಮ್ಮ ಬಿಜೆಪಿಗೆ ಕೊನೆಗೂ ಸಿಕ್ಕ ಅಭ್ಯರ್ಥಿ ಜೋಶಿ. ಕೇಳಿಸ್ಕೊಳ್ಳಿ, ಮಾತನಾಡಿದ್ದಾರೆ. अभी अभी मुझे पता चला है कि माननीय प्रधानमंत्री जी ने मेरे ऊपर जिम्मेदारी मुझे ये जिम्मेदारी दिया है और इस जिम्मेदारी को माननीय प्रधानमंत्री जी की अपेक्षा अनुसार मैं जिम्मेदारी निभाऊंगा. I accept this responsibility with sense of duty and humility, and I am thankful to the Prime Minister. In last 12 years of Prime Minister Shri Modi government, many historical achievements have been done, and even in last 4-5 years, Shri Dharmendra Pradhan also executed national new education policy. All such things have been done, and country is really, it has advanced very well in the new education system, and under the guidance of the Prime Minister, I will try to perform to the best of my capacity under Prime Minister. अभी अभी मुझे पता चला है कि ನಿರೀಕ್ಷೆ ಮಾಡಿರಲಿಲ್ಲ, ಎಲ್ಲವೂ ತಾನಾಗಿಯೇ ಬಂದಿದೆ. ನರೇಂದ್ರ ಮೋದಿ ಅವರ ನಿರೀಕ್ಷೆಯನ್ನು ನಾನು ರೀಚ್ ಮಾಡ್ತೀನಿ. ಇದನ್ನ ಹೇಳಿದ್ದಿದ್ರೆ ಸಾಕಿತ್ತು. ಅದರ ಜೊತೆಗೆ ಪ್ರಧಾನ್ ಯಾನೋನು ಮುಂಚೆ ಇದ್ನಲ್ಲ ಸೆಂಟ್ರಲ್ ಮಿನಿಸ್ಟರ್, ಎಜುಕೇಷನ್ ಮಿನಿಸ್ಟರು, ಆ ಪ್ರಧಾನೂ ಕೂಡ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಅವರನ್ನೂ ಹೊಗಳುವ ಪ್ರಯತ್ನಗಳು ಧರ್ಮೇಂದ್ರ ಪ್ರಧಾನ್ರಿಂದ ಆಯಿತು. ಅದೇನೇ ಇರಲಿ, ನಮ್ಮ ಕನ್ನಡಿಗ, ಕರ್ನಾಟಕದ ಒಬ್ಬ ಕನ್ನಡಿಗನಿಗೆ ಸೆಂಟ್ರಲ್ ಎಜುಕೇಷನ್ ಇಲಾಖೆ ಸಿಗ್ತಾ ಇರುವಂತಹದ್ದು ಸೌಭಾಗ್ಯ. ಕರ್ನಾಟಕದ ಮಾನ, ಕರ್ನಾಟಕದ ಸ್ವಾಭಿಮಾನ ಪ್ರಹ್ಲಾದ್ ಜೋಶಿ ಉಳಿಸ್ತಾರೆ ಅನ್ನೋ ನಂಬಿಕೆ ಒಂದಷ್ಟು ಬೆಂಬಲಿಗರದ್ದು, ಜೊತೆಗೆ ಕರ್ನಾಟಕದ್ದು.